ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳ್ತಿದ್ದೀನಿ, ಇನ್ ಕೇಸ್ ಏನಾದರೂ ನೀವು ದರ್ಶನ್ ಸರ್ ಅಭಿಮಾನಿ ಆಗದೇ ಇದ್ದರೆ ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೇನು ಸಹ ಯೂಸ್ ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ನೀವು ಅಪ್ಪಟ ಅಭಿಮಾನಿಗಳು ಆಗಿದ್ದರೆ, ಅಂದರೆ ದರ್ಶನ್ ಸರ್ ಅಭಿಮಾನಿಗಳು ಆಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಲೇಬೇಕು ಅಂತ ಕೋರ್ಕೊಳ್ತೀನಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತಲೂ ಹೇಳ್ತೀನಿ. ಸೊ ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ, ಈ ವಿಡಿಯೋದಲ್ಲಿ ಖೈದಿ ನಂಬರ್ 6106 ಅನ್ನುವ ನಂಬರ್ ತುಂಬಾ ಟ್ರೆಂಡ್ ಆಗ್ತಿದೆ. ಇದ್ರ ಬಗ್ಗೆ ಒಂದು ಟೈಟಲ್ ಸಹ ಫಿಲ್ಮ್ ಚೇಂಬರ್ಗೆ ಅಪ್ರೋಚ್ ಮಾಡ್ತಿದ್ದಾರೆ, ಟೈಟಲ್ ಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂದರೆ, ಸಾಕಷ್ಟು ಜನ ತಪ್ಪು ಮಾಡ್ತಿದ್ದಾರೆ, ಅದನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ. ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅದಾದಮೇಲೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಸೊ ಈ ಖೈದಿ ನಂಬರ್ ಏನಕ್ಕೋಸ್ಕರ ಕೊಡ್ತಾರೆ ಅಂದರೆ, ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಒಂದು ಕೇಸಲ್ಲಿ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಆ ಜೈಲಿಗೆ ಕರ್ಕೊಂಡು ಹೋಗುವಾಗ ಒಂದು ಸ್ಲೇಟ್ ಮೇಲೆ ಬರೆದ್ಬಿಟ್ಟು ನಂಬರ್ನ ಅದನ್ನು ಇಟ್ಕೊಂಡು ಫೋಟೋಸ್ ಎಲ್ಲ ತಗೊತಾರೆ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂತ ಅನ್ಕೊತಿರ್ತೀನಿ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದು ಏನಕ್ಕೋಸ್ಕರ ಕೊಡ್ತಾರೆ ಅಂತ. ಸೊ ಅವ್ರಿಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ತಪ್ಪು ಮಾಡಿದಾನೆ ಅಂತ ಕೇಸಲ್ಲಿ ರುಜು ಆದರೆ, ಅಂದರೆ ತಪ್ಪು ಮಾಡಿದ್ದಾನೆ ಅನ್ನುವ ಇನ್ವೆಸ್ಟಿಗೇಷನಲ್ಲಿದ್ದರೂ ಸಹ ಅವನ್ನ ಜೈಲಿಗೆ ಕರ್ಕೊಂಡೋಗಿ ಜೈಲಲ್ಲಿ ಇಕ್ಕುವಾಗ ಅವನ ಹೆಸರನ್ನ ಕೂಗೋದಿಲ್ಲ, ಆಯಿತಾ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದು. ಅವ್ರನ್ನ ಮೆನ್ಷನ್ ಮಾಡಬೇಕು ಅಂದರೆ ಆ ವ್ಯಕ್ತಿಯ ಹೆಸರನ್ನ ಕೂಗೋದಿಲ್ಲ, ಆ ವ್ಯಕ್ತಿಯ ನಂಬರ್ ಏನಿದೆ, ಖೈದಿ ನಂಬರ್ ಅಂತ ಏನಿದೆ ಅದನ್ನು ಕೂಗಿ ಅವ್ರನ್ನ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ಇದೇ ರೀತಿ ದರ್ಶನ್ ಸರ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರನ್ನ ಇವಾಗ ಸದ್ಯಕ್ಕೆ ಆರೋಪ ಸ್ಥಾನದಲ್ಲಿದ್ದರೂ ಸಹ, ತನಿಖೆ ನಡೀತಾ ಇದ್ದರೂ ಸಹ ಸದ್ಯಕ್ಕೆ ಸುಮಾರು 14 ದಿನ ಪರಪ್ಪರ ಅಗ್ರಹಾರ ಜೈಲಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಈ ಮಾಹಿತಿ ಬಂದ್ಬಿಟ್ಟು. ಸೊ ಈ 6106 ಅಂದರೆ ಈ ಖೈದಿ ನಂಬರ್ 6106 ಅನ್ನೋದು ಅಭಿಮಾನಿಗಳು ತುಂಬಾ ಟ್ರೆಂಡ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಬಂದ್ಬಿಟ್ಟು ಏನು ಹೇಳ್ತಿದ್ದಾರೆ ಅಂದರೆ, ಈ ರೀತಿಯ ಒಂದು ಸಿನಿಮಾ ಸಹ ಮುಂದೆ ಫ್ಯೂಚರಲ್ಲಿ ಬರುತ್ತೆ, ದರ್ಶನ್ ಸರ್ ಮಾಡೇ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನು ರಿಯಾಲಿಟಿಗೆ ಬರೋಣ, ಆಯಿತಾ. ಇದು ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ರಿಯಾಲಿಟಿಗೆ ಬರೋದು ಆದರೆ, ಸೊ ಸದ್ಯಕ್ಕೆ ದರ್ಶನ್ ಸರ್ ಅವರು 3 ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಯಾವ್ಯಾವ ಸಿನಿಮಾ ಅಂತ ಹೇಳೋದಾದರೆ, ಡೆವಿಲ್ ಒಂದು ಸಿನಿಮಾ ಇದೆ, ಅದ್ರ ಜೊತೆಗೆ ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರೋ ಒಂದು ಸಿನಿಮಾ ಇದೆ, ಅದ್ರ ಜೊತೆಗೆ ಸಿಂಧೂರ ಲಕ್ಷ್ಮಣ ಅನ್ನುವ ಒಂದು ಸಿನಿಮಾ ಸಹ ಇದೆ. ಸೊ ಈ 3 ಸಿನಿಮಾಗಳ ಆದಮೇಲೆ ಈ ಖೈದಿ ನಂಬರ್ 6106 ಏನಿದೆ ಈ ಸಿನಿಮಾ ಬರುತ್ತೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ವಿನಃ ಎಲ್ಲೂ ಸಹ ಯಾವುದೇ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಮಾಹಿತಿ ಬಂದಿಲ್ಲ. ಜೊತೆಗೆ ದರ್ಶನ್ ಸರ್ ಅವರು ಈಗ ಇರುವ ಪರಿಸ್ಥಿತಿಯಲ್ಲಿ ಅವರು ಸಹ ಅನೌನ್ಸ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದರ್ಶನ್ ಸರ್ ಅಭಿಮಾನಿಗಳು ತುಂಬಾ ಟ್ರೆಂಡ್ ಮಾಡ್ತಿದ್ದಾರೆ, ಅದು ಅವರ ಖುಷಿ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಇನ್ನು ಒಂದು ಅಪ್ರೋಚ್ ಮಾಡಿದ್ದಾರೆ ಫಿಲ್ಮ್ ಚೇಂಬರ್ಗೆ, ಈ ಖೈದಿ ನಂಬರ್ 6106 ಎನ್ನುವ ಒಂದು ಟೈಟಲ್ ನಮಗೆ ಬೇಕು ಅಂತ ಒಂದು ಪ್ರೊಡಕ್ಷನ್ ಹೌಸ್ ಹೋಗಿಬಿಟ್ಟು ಅಪ್ರೋಚ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿದ್ದಾರೆ. ಯಾವ ಪ್ರೊಡಕ್ಷನ್ ಹೌಸು ಅಂತ ಮಾಹಿತಿ ಸಿಕ್ಕಿದೆ. ಯಾವ ಪ್ರೊಡಕ್ಷನ್ ಹೌಸ್ ಅಂದರೆ, ಭದ್ರಾವತಿ ಮೂವಿ ಮೇಕರ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಈ ಟೈಟಲ್ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೋಗ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಅಪ್ರೋಚ್ ಮಾಡಿದ್ದಾರೆ. ಸದ್ಯಕ್ಕೆ ಆ ಫೋಟೋ ಒಂದು ಸಿಕ್ಕಿದೆ, ಸೈಡಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಆದರೆ ಆ ಫೋಟೋದಲ್ಲಿ ನಾವು ಕ್ಲಿಯರಾಗಿ ನೋಡೋದಾದರೆ ಏನಿದೆ ಅಂದರೆ, ಪೆಂಡಿಂಗಲ್ಲೇ ಇದೆ ಇನ್ನೂ ಸಹ. ಅವರು ಆ ಟೈಟಲ್ನ ಬಂದ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಅನ್ನೋದನ್ನು ಮಾಡಿಕೊಟ್ಟಿಲ್ಲ, ಆಯಿತಾ. ಸೊ ಇದ್ರ ಜೊತೆಗೆ ಅಭಿಮಾನಿಗಳು ಏನೆಲ್ಲ ಕೆಲಸಗಳು ಮಾಡ್ತಿದ್ದಾರೋ ಅಂತ ಹೇಳೋದಾದರೆ, ಸಾಕಷ್ಟು ಜನ ಬಂದ್ಬಿಟ್ಟು ಅವರ ಬೈಕ್ಸ್ ಮೇಲೆ ನಂಬರ್ಸ್ನ ಸ್ಟಿಕ್ಕರ್ ಮಾಡ್ತಿದ್ದಾರೆ, ಅಂದರೆ ಬೈಕ್ಸ್ಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೆಲವು ಜನರು ಬಂದ್ಬಿಟ್ಟು ಟ್ಯಾಟೋಸ್ನ ಹಾಕ್ಸ್ಕೊತಿದ್ದಾರೆ. ಇನ್ನೂ ಕೆಲವರು ಬಂದ್ಬಿಟ್ಟು ಆ ಬೈಕ್ ನಂಬರ್ನೇ ಇದೇ ನಂಬರಿಂದ ರಿಜಿಸ್ಟ್ರೇಷನ್ ಅನ್ನೋದನ್ನು ಮಾಡ್ಕೊತಿದ್ದಾರೆ. ಅಭಿಮಾನಿಗಳು ಬಂದ್ಬಿಟ್ಟು ಅವ್ರ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ. ಅದೊಂದು ಲಕ್ಕಿ ನಂಬರ್ ನಮಗೆ ಅಂತ ಹೇಳ್ಕೊತಿದ್ದಾರೆ. ಸೊ ಅದು ಅವರ ಪರ್ಸ್ನಲ್, ಓಕೆ, ಎಂಜಾಯ್ ಇಟ್. ಆದರೆ ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಟ್ಯಾಟೋ ಹಾಕ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಲೂ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೇ ಟ್ಯಾಟೋ ಅಲ್ಲ, ಟ್ಯಾಟೋನ ಯಾರಿಗೂ ಸಹ ಅಪ್ರೋಚ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈ ಟ್ಯಾಟೋ ಹಾಕ್ಸ್ಕೊಳ್ಳಿ ಅಂತ ಯಾರಿಗೂ ಹೇಳೋಕ್ಕೂ ಹೋಗಬೇಡಿ, ಆಯಿತಾ. ಸೊ ಟ್ಯಾಟೋ ಹಾಕ್ಸ್ಕೊಂಡ್ರೆ ಕೆಲವೊಂದು ಡಿಸೀಸಸ್ ಬರುತ್ತೆ ಅಂತ ಸಾಕಷ್ಟು ದಿನಗಳ ಹಿಂದೆಯೇ ಗೊತ್ತಿರುತ್ತೆ, ನಿಮಗೆ ಮಾಹಿತಿಗಳು ಬರ್ತಾ ಇದ್ವು. ಜೊತೆಗೆ ನೀನೊಂದು ಟ್ಯಾಟೋ ಹಾಕ್ಸ್ಕೊತೀಯ, ಆಯಿತಾ, ಏನೋ ಖುಷಿಯಿಂದನೋ ಅಥವಾ ಏನೋ ಒಂದರಿಂದ ಟ್ಯಾಟೋ ಹಾಕ್ಸ್ಕೊತೀವಿ. ಯಾರು ಟ್ಯಾಟೋ ಆದ್ರೂ ಹೇಳ್ತಾ ಇರೋದು ನಾನು, ದರ್ಶನ್ ಸರ್ ಅವರ ಟ್ಯಾಟೋ ಅಥವಾ ಇವಾಗ ಖೈದಿ ನಂಬರ್ ಏನಿದೆ 6106 ಈ ನಂಬರ್ ಹಾಕ್ಸ್ಕೊತಿರೋದಕ್ಕೆ ಹೇಳ್ತಿಲ್ಲ. ಯಾವುದೇ ಒಂದು ಟ್ಯಾಟೋ ಹಾಕ್ಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಆಯಿತಾ. ಕೆಲವೊಬ್ಬರಿಗೆ ಮಾತ್ರ ಅಂದರೆ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ, ಕೆಲವೊಬ್ಬರಿಗೆ ಮಾತ್ರ
ಟ್ಯಾಟೋ ಹಾಕ್ಸ್ಕೊಂಡ್ರೆ ಡಿಸೀಸ್ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಈ ಟ್ಯಾಟೋ ಹಾಕ್ಸ್ಕೊಂಡ ಮೇಲೆ ಸುಮಾರು ಒಂದು 12 ತಿಂಗಳ ತನಕ ಯಾರಿಗೂ ಸಹ ನೀವು ಬ್ಲಡ್ ಕೊಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಬ್ಲಡ್ ಎಮರ್ಜೆನ್ಸಿ ಇರುತ್ತೆ, ನಿಮ್ಮದು ಅವ್ರದ್ದು ಸೇಮ್ ಇರುತ್ತೆ, ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಬ್ಲಡ್ ಬೇಕಾಗಿರುತ್ತೆ, ನಿಮ್ಮ ಸ್ನೇಹಿತರಿಗೆ ಬ್ಲಡ್ ಬೇಕಾಗಿರುತ್ತೆ. ಬ್ಲಡ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಇದು ಅಷ್ಟು ಜೋರಾಗಿ ಸಿಗೋದಿಲ್ಲ, ಆಯಿತಾ. ನೀವು ಅಂದ್ಕೊಂಡಿರ್ಬೋದು ಬ್ಲಡ್ ಬ್ಯಾಂಕ್ಸ್ ಇದಾವಲ್ಲ, ಅದ್ರ ಜೊತೆಗೆ ಎಲ್ಲೆಲ್ಲೋ ಸಿಗ್ತವೆ, ಯಾರೋ ಒಬ್ರು ಬಂದು ಕೊಡ್ತಾರೆ ಅಂತ. ಆದರೆ ಆ ರೀತಿ ಯಾರೂ ಕೊಡೋದಿಲ್ಲ, ಆಯಿತಾ. ಈ ಕಾಲದಲ್ಲಿ ನಾವು ಅಂದ್ಕೊಂಡಿರ್ಬೋದು ಅಷ್ಟೇ ಕೊಡ್ತೀವಿ ಅಂತ, ಅದೊಂದು ದೊಡ್ಡ ಭ್ರಮೆ ಅಂತಲೇ ಹೇಳ್ತೀನಿ. ನಾನೇ ಎಷ್ಟೋ ಸಲ ಎಷ್ಟೋ ಜನರಿಗೆ ಸ್ಟೋರಿಯಲ್ಲಿ ಹಾಕಿ ಮೆನ್ಷನ್ ಮಾಡ್ತಾ ಇರ್ತೀನಿ, ಬ್ಲಡ್ ಎಮರ್ಜೆನ್ಸಿ ಇದೆ, ಇವ್ರಿಗೆ ಹೋಗಿ ಹೆಲ್ಪ್ ಮಾಡಿ ಅಂತ. ಸೊ ಯಾರು ಕೊಡಲ್ಲ ಅಷ್ಟು ಜೋರಾಗಿ. ನೀವು ಒಂದು ಸಣ್ಣ ತಪ್ಪಿಂದ ಸುಮಾರು ಒಂದು 12 ತಿಂಗಳ ತನಕ ಬ್ಲಡ್ ಯಾರಿಗೂ ಸಹ ಕೊಡೋಕ್ಕಾಗೋದಿಲ್ಲ. ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಅದ್ರ ಮೇಲೆ ನಿಮ್ಮ ಇಷ್ಟ. ಸೊ ಯಾರ ಟ್ಯಾಟೋ ಹಾಕ್ಸ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳೋದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಎಂಜಾಯ್ ತುಂಬಾ ಮಾಡ್ತಿದ್ದಾರೆ, ಆ್ಯಂಡ್ ಈ ನಂಬರ್ ಏನಿದೆ ತುಂಬಾ ಟ್ರೆಂಡ್ ಮಾಡ್ತಿದ್ದಾರೆ. ಸಿನಿಮಾ ಅಂತೂ ಬರುವ ಸಾಧ್ಯತೆಗಳು ಇಲ್ಲ ಅಂತಲೇ ಹೇಳ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ದರ್ಶನ್ ಸರ್ ಅವರು ಮಾಡೋನವರು ಏನಾಗುತ್ತೋ ಆಗಲಿ ಅಂತ ಏನಾದರೂ ಮುಂದೆ ನುಗ್ಗಿದ್ರೆ ಖಂಡಿತವಾಗ್ಲೂ ಅವರು ಮಾಡ್ತಾರೆ ಅಂತ ಅನ್ಕೋಬೋದು. ಸೊ ಇನ್ನು ಡೆವಿಲ್ ಸಿನಿಮಾ ಎಷ್ಟು ಮಟ್ಟಿಗೆ ಇದು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದೆ, ಅದ್ರ ಜೊತೆಗೆ ಈ ಸಿನಿಮಾ ಸ್ಟಾಪ್ ಮಾಡ್ತಾರೋ ಅಥವಾ ಇದನ್ನು ಮತ್ತೆ ಶುರು ಮಾಡ್ತಾರಾ, ಮತ್ತೆ ದರ್ಶನ್ ಸರ್ ಅವರು ಬಂದ್ಬಿಟ್ಟು ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಲೆಂತಾಗಿ ಹೋಗ್ತಾ ಇರುತ್ತೆ, ಮಾತಾಡಿದಷ್ಟು ಜಾಸ್ತಿ ಜನ ವಿಡಿಯೋನ ಕಂಪ್ಲೀಟಾಗಿ ನೋಡ್ದೇನೆ ಕಮೆಂಟ್ಸ್ ಮಾಡ್ತಾ ಇರ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಾನು ಸಹ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ಸಹ ಸಪೋರ್ಟ್ ಮಾಡಿ. ಯಾಕಂದರೆ ಇನ್ನೂ ಆರೋಪಿ ಸ್ಥಾನದಲ್ಲೇ ಇದ್ದಾರೆ, ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಆರೋಪಿ ಬೇರೆ ಮತ್ತು ಅಪರಾಧಿ ಬೇರೆ, ಸ್ವಲ್ಪ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಹೇಳ್ಕೊತೀನಿ ನ್ಯೂಸ್ ಚಾನೆಲ್ಸ್ ಅವ್ರಿಗೆ. ಸೊ ಈ ನನ್ನ ಮಕ್ಳು ಏನು ಮಾಡ್ತಾರೆ ಅಂದರೆ ಏನು ಬೇಕಾದರೂ ಮಾತಾಡ್ಬಿಡ್ತಾರೆ, ಏನು ಬೇಕಾದರೂ ತೋರಿಸ್ಬಿಡ್ತಾರೆ. ಆರೋಪಿಗೂ ಅಪರಾಧಿಗೂ ಆ ನನ್ನ ಮಕ್ಕಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ, ಸ್ವಲ್ಪನೂ ಪ್ರಜ್ಞೆ ಇಲ್ಲದೆ ಏನಂದರೆ ಅದು ಮಾತಾಡ್ತಾ ಇರ್ತಾರೆ. ಸೊ ಇರಲಿ, ಅದು ಅವರ ಕೆಲಸ, ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾವು ಅಭಿಮಾನಿಗಳಾಗಿ ನಾನು ಹೇಳೋದು ಏನಪ್ಪ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರೋಣ. ಯಾವುದೇ ಕಾರಣಕ್ಕೂ ಇನ್ನೊಬ್ರನ್ನ ಬೈಯೋದು ಅಥವಾ ನಮ್ಮ ಬಾಸ್ ಹಂಗೆ ಹಿಂಗೆ ಅಂತ ಜಾಸ್ತಿ ಇದು ಮಾಡೋದು, ಅವರೇನೋ ಅಂದರು ಬಾಸ್ನ ಅಂದ್ಬಿಟ್ಟು ನೀವು ಅವ್ರನ್ನ ಗಲಾಟೆ ಮಾಡೋದು, ಅವ್ರನ್ನ ಹೊಡೆಯೋದು, ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸದ್ಯದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಸಣ್ಣ ತಪ್ಪು ಮಾಡಿದ್ರು ಸಹ ನಿಮ್ಮನ್ನು ಎತ್ಕೊಂಡೋಗಿ ಕರೆಕ್ಟಾಗಿ ಜೈಲಲ್ಲಿ ಹಾಕಿದ್ದು ರುಬ್ಬಾಗ್ಬಿಡ್ತಾರೆ. ಈ ರೀತಿ ಯಾರೂ ಸಹ ಹೇಳ್ಕೊಡಲ್ಲ, ಹೇಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಿಮ್ಮಿಷ್ಟ, ಖುಷಿಯಾಗಿರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತೋ ಒಂದಿನ ಬಾಸ್ ಮತ್ತೆ ಬಂದೇ ಬರ್ತಾರೆ. ಸೊ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡೆವಿಲ್ ಸಿನಿಮಾ ಎಷ್ಟು ಖರ್ಚು ಮಾಡಿದ್ದಾರೆ, ಏನು ಸ್ಟಾಪ್ ಮಾಡ್ತಾರೆ ಅಥವಾ ಮತ್ತೆ ಟೇಕ್ ಆಫ್ ಮಾಡ್ತಾರಾ ಫ್ಯೂಚರಲ್ಲಿ ಏನಾದರೂ ಅನ್ನೋದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಅಫಿಷಿಯಲಿ ಈ ಸಿನಿಮಾ ಬರೋದು ಡೌಟೇ, ಫ್ಯೂಚರಲ್ಲಿ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.